ಶ್ರೀ ಚೆನ್ನೇಗೌಡ ಶಿಕ್ಷಣ ಸಮೂಹ ಸಂಸ್ಥೆಗಳು ಆಯೋಜಿಸಿದ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಜನತಾ ಪ್ರೌಢಶಾಲೆಗೆ ಪ್ರಥಮ ಸ್ಥಾನ. ವಾರ್ತೆಗಳ ವಿವರ. ಕೋಲಾರ ನಗರದ ಕೋಲಾರ ಬಂಗಾರಪೇಟೆ ರಸ್ತೆಯಲ್ಲಿರುವ ಕೋಗಲೆಹಳ್ಳಿ NH-75 ಮೇಲ್ಸೇತುವೆ ಪಕ್ಕದಲ್ಲಿರುವ ಚೆನ್ನೇಗೌಡ ಶಿಕ್ಷಣ ಸಮೂಹ ಸಂಸ್ಥೆಗಳು ಆಯೋಜಿಸಿದ ತಾಲೂಕು ಮಟ್ಟದ 17 ವರ್ಷ ಒಳಗಿನ ಕಬಡ್ಡಿ ಪಂದ್ಯಾವಳಿಯನ್ನು ಕಾಲೇಜಿನ ಆವರಣದಲ್ಲಿ ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು. ಮುರಳಿ ಮೋಹನ್ ತಾಲೂಕು ದೈಹಿಕ ಸಂಯೋಜಕರು ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಸುಮಾರು 30ಕ್ಕೂ ಹೆಚ್ಚು ಕಬಡ್ಡಿ ತಂಡಗಳು ಭಾಗವಹಿಸಿದ್ದು, ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವಾದ ಪಂದ್ಯಗಳು ಫೈನಲ್ಗೆ ತಲುಪಲು ಸಂಜೆ 5 ಗಂಟೆ ಆಯಿತು. ಕೊನೆಗೆ ಪಂದ್ಯಾವಳಿಯಲ್ಲಿ ತೃತೀಯ ಸ್ಥಾನ ಸುಕಟೂರು ಸಬರಮತಿ ಪ್ರೌಢಶಾಲೆ ಟ್ರೋಫಿ ಮತ್ತು 4,001 ರು, ದ್ವಿತೀಯ ಸ್ಥಾನ ಪಡೆದ ವಡಗೂರು ಕೊರಿಯನ್ ಸ್ಕೂಲ್ಗೆ 6,001 ಮತ್ತು ಟ್ರೋಫಿ ಹಾಗೂ ಪ್ರಥಮ ಸ್ಥಾನ ಪಡೆದ ಜನತಾ ಪ್ರೌಢಶಾಲೆ ಕೆಂಬೋಡಿಗೆ 8,001 ರು ಮತ್ತು ಟ್ರೋಫಿ ಲಭಿಸಿತು. ಉತ್ತಮ ಆಲ್ರೌಂಡರ್ ರೈಡರ್ ಆಗಿ ಜನತಾ ಪ್ರೌಢಶಾಲೆ ಕೆಂಬೋಡಿಯ ವಿದ್ಯಾರ್ಥಿ ಸುದರ್ಶನ್ ರವರು ವೈಯಕ್ತಿಕ ಬಹುಮಾನ ಪಡೆದರು. ಉತ್ತಮ ಆಟ ಪ್ರದರ್ಶಿಸಿದ ಕೊರಿಯನ್ ಸ್ಕೂಲ್ ವಡಗೂರಿನ ವಿದ್ಯಾರ್ಥಿ ಕೌಶಿಕ್ ಡಿಫೆಂಡರ್ ವೈಯಕ್ತಿಕವಾಗಿ ಬಹುಮಾನ ಪಡೆದರು. ಚೆನ್ನೇಗೌಡ ಕಾಲೇಜಿನ ಪ್ರಾಂಶುಪಾಲರಾದ ನಾರಾಯಣಸ್ವಾಮಿ ಮತ್ತು ಉಪ ಪ್ರಾಂಶುಪಾಲರಾದ ಅಶೋಕ್ ರವರು ಕಬಡ್ಡಿ ಪಂದ್ಯಾವಳಿಯಲ್ಲಿ ಗೆದ್ದ ಶಾಲೆಯ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಕಾಲೇಜಿನ ಕ್ರೀಡಾ ನಿರ್ದೇಶಕರಾದ ಮಹೇಶ್ ರವರು ವಿದ್ಯಾರ್ಥಿಗಳಿಗೆ ಪಂದ್ಯಾವಳಿ ಆಡಲು ಉತ್ತಮವಾಗಿ ಪ್ರೋತ್ಸಾಹ ನೀಡಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಮಹಿಳಾ ಸಿಬ್ಬಂದಿ ವರ್ಗ, ವಿವಿಧ ಕಾಲೇಜು ಮತ್ತು ಪ್ರೌಢಶಾಲೆಗಳಿಂದ ಬಂದ ಕೋಚ್ಗಳು, ವಿದ್ಯಾರ್ಥಿಗಳು ನೂರಾರು ಸಂಖ್ಯೆಯಲ್ಲಿ ಹಾಜರಿದ್ದರು. ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಚೆನ್ನೇಗೌಡ ಕಾಲೇಜಿನ ಆಡಳಿತ ಮಂಡಳಿಯಿಂದ ಆಯೋಜಿಸಲಾಗಿತ್ತು. ವರದಿ ಸೈಯದ್ ಪರ್ವೀಜ್ ಅಹಮದ್.
ಕೋಲಾರ ಇವರ ಸಂಯುಕ್ತ ಆಶ್ರಯದಲ್ಲಿ ಕಬಡ್ಡಿ ಕೋಲಾರ ತಾಲೂಕು ಪ್ರೌಢಶಾಲಾ ಮಟ್ಟದ ಕಬಡ್ಡಿ ಟೂರ್ನಮೆಂಟ್ ನಡೆದಿದ್ದು, ಇದರಲ್ಲಿ 15 ತಂಡಗಳು ಭಾಗವಹಿಸಿದ್ದು. ಇದರಲ್ಲಿ ಮೊದಲನೇ ಬಹುಮಾನವನ್ನು ಕೆಂಬೋಡಿ ಜನತಾ ಪ್ರೌಢಶಾಲೆ ಪಡ್ಕೊಂಡಿದೆ. ಮೊದಲನೇ ಬಹುಮಾನ 8,100 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ, ಮತ್ತು ಎರಡನೇ ಬಹುಮಾನವನ್ನು ಕೋರಿನ್ ಶಾಲೆ ಪಡ್ಕೊಂಡಿದೆ 6,001 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ, ಮತ್ತು ಮೂರನೇ ಬಹುಮಾನವನ್ನು ಸಬರಮತಿ ಪ್ರೌಢಶಾಲೆ ಸುಗುಟೂರು ಪಡ್ಕೊಂಡಿದೆ 4,001 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿಯನ್ನು ಪಡ್ಕೊಂಡಿರುತ್ತೆ. ಕಾಲೇಜು ಒಂದು ಒಳ್ಳೆ ಅವಕಾಶ ಜೋರಾಗಿ. ನನ್ನ ಹೆಸರು ಸುದರ್ಶನ್, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಯಾವ ಶಾಲೆ? ಜನತಾ ಕೆಂಬೋಡಿ ಶಾಲೆಯಲ್ಲಿ ಪ್ರೌಢಶಾಲೆ ಓದುತ್ತಿದ್ದೇನೆ. ನಿಮಗೆ ಇದು ಟ್ರೋಫಿ ಬಂದಿದೆಯಲ್ಲ, ನಿಮ್ಮ ಜೊತೆಗಾರರು ಮತ್ತು ನಿಮ್ಮ ತಗೊಂಡು ಲೀಡ್ ಮಾಡಿದರೆ ಹೇಗೆ ಅನಿಸ್ತದೆ ನಿಮಗೆ? ಬೆಸ್ಟ್ ರೈಡರ್ ಆಗಿ ಅವಾರ್ಡ್ ಕೊಟ್ಟಿದ್ದಾರೆ, ಆಲ್ರೌಂಡರ್ ಆಗಿ ಟ್ರೋಫಿ ಕೊಟ್ಟಿದ್ದಾರೆ. ನಾವು ಚೆನ್ನೈಗೌಡ ಪದವಿ ಪೂರ್ವ ಕಾಲೇಜಿನಲ್ಲಿ ಟೂರ್ನಮೆಂಟ್ ನಡೆದಿದ್ದಕ್ಕೆ ಮತ್ತು ನನಗೆ ಗುರ್ಸಿದ್ದಕ್ಕೆ ಧನ್ಯವಾದಗಳು. ನಾನು ಕುರಿನ್ ಸ್ಕೂಲ್ 10ನೇ ತರಗತಿ ವಿದ್ಯಾರ್ಥಿ. ಇವತ್ತು 2ನೇ ಬಹುಮಾನ ಬಂದಿದೆ, ತುಂಬ ಖುಷಿ ಆಗ್ತಿದೆ. ನಮ್ಮ ಜೊತೆ ನಮ್ಮ ಸಹಪಾಠಿಗಳು ಚೆನ್ನಾಗಿ ಈ 2ನೇ ಬಹುಮಾನ ಪಡೆದಿದ್ದಾರೆ. ಅದೊಂದು ಆಕರ್ಷಣೆ ಟ್ರೋಫಿ ಮತ್ತು 6,000 ಬಹುಮಾನ ಬಂದಿದೆ. ಮೊದಲ ಸಲ ನನ್ನ ಪರಿಶ್ರಮಕ್ಕೆ ಕಾಸು ಬಂದಿದೆ, ಇದರಿಂದ ನನಗೆ ತುಂಬ ಖುಷಿಯಾಗುತ್ತಿದೆ. ಈ ಅವಕಾಶ ಕೊಟ್ಟ ನಮ್ಮ ಶ್ರೀ ಚಿನ್ನೇಗೌಡ PU ಕಾಲೇಜ್ ಅವರಿಗೆ ಧನ್ಯವಾದಗಳು ಹೇಳ್ಬೇಕಂದ್ರೆ ಮಹೇಶ್ ಸರ್ರು ಮತ್ತು ಕಿರಣ್ ಸರ್ರು ಮತ್ತು ಧನುಷ್ ಸರ್ರು, ಅಶೋಕ್ ಅವರಿಗೆ ತುಂಬ, ಮತ್ತು ನಾರಾಯಣ ಸ್ವಾಮಿ ಅವರಿಗೆ ತುಂಬ ಖುಷಿಯಾಗ್ತಿದೆ. ಧನ್ಯವಾದಗಳು. ಮಟ್ಟದ ಪ್ರೌಢಶಾಲಾ ಬಾಲಕರ ಕಬಡ್ಡಿ ಕ್ರೀಡಾಕೂಟದಲ್ಲಿ ಈ ವಿದ್ಯಾರ್ಥಿಗಳು ತಮ್ಮ ತಂಡಗಳು ನೋಂದಾಯಿಸಿಕೊಂಡಿದ್ದು, ಸುಮಾರು ತಂಡಗಳು ಬಂದಿದ್ದು. ಅದರಲ್ಲಿ ತುಂಬ ಅದ್ಭುತವಾದಂತಹ ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಿ ಮೊದಲನೇ ಬಹುಮಾನ ಹಾಗೂ ದ್ವಿತೀಯ ಬಹುಮಾನಗಳನ್ನು ಪಡೆದಿರ್ತಾರೆ. ಎಲ್ಲ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಅದೇ ರೀತಿ ಗೆಲುವು ಹಾಗೂ ಸೋಲು ತುಂಬ ಕಾಮನ್ ಆಗಿ ತೊಗೊಂಡಿದ್ದಾರೆ. ಎಲ್ಲ ಈಗ ಎಸ್ಪೆಷಲಿ ಫೈನಲ್ ಪಂದ್ಯದಲ್ಲಾಗಿರ್ಬೋದು ಅಥವಾ ಯಾವುದೇ ಪಂದ್ಯದಲ್ಲಾಗಿರ್ಬೋದು ಆ ವಿದ್ಯಾರ್ಥಿಗಳು ಸಮಾನವಾಗಿ ಸ್ವೀಕರಿಸಿದ್ದಾರೆ. ಅವ್ರಿಗೆ ಕೋಚಿಂಗ್ ನೀಡಿರ್ತಕ್ಕಂಥ ಚಿನ್ನಿ ಅಣ್ಣವರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ಬೋದು ಮತ್ತು ನಮ್ಮ ಸಹೋದ್ಯೋಗಿಗಳಾಗಿರ್ಬೋದು ಎಲ್ಲ ಉತ್ತಮ ರೀತಿ ಸಹಕಾರ ನೀಡಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ಇದೇ ರೀತಿ ಪ್ರತಿ ವರ್ಷವೂ ಸಹ ವಾಲಿಬಾಲ್ ಟೂರ್ನಮೆಂಟ್ ಆಗಿರ್ಬೋದು, ಖೋಖೋ ಟೂರ್ನಮೆಂಟ್ ಆಗಿರ್ಬೋದು, ಮತ್ತು ಕ್ರಿಕೆಟ್ ಟೂರ್ನಮೆಂಟು, ಕಬಡ್ಡಿ ಟೂರ್ನಮೆಂಟನ್ನು ಆಯೋಜನೆ ಮಾಡ್ತೀವಿ ಪ್ರತಿ ವರ್ಷವೂ. ಅದು ಮೊದಲೇ ಅಂದರೆ ಒಂದು 25 ದಿವಸ ಮೊದಲೇ ಎಲ್ಲ ನಿಮ್ಮ ಮುಖಾಂತರ, ಎಲ್ಲ ಒಂದು ಮಾಧ್ಯಮಗಳ ಮುಖಾಂತರ ತಿಳಿಪಡಿಸೋದಕ್ಕೆ ಇಷ್ಟಪಡ್ತೀವಿ. ಈ ರೀತಿ ಪ್ರತಿಭೆಗಳನ್ನು ಹುಡುಕಿ ಅವ್ರಿಗೆ ಯಾವಾಗಲೂ ಅವಕಾಶ ಕೊಡೋದಕ್ಕೆ ನಾವು ಮುನ್ನುಡಿಯಲ್ಲಿರ್ತೀವಿ. ಸದಾ ನಮ್ಮ ಚೆನ್ನೈಗೌಡ PU ಕಾಲೇಜ್ ಆಡಳಿತ ಮಂಡಳಿ ಆಗಿರ್ಬೋದು, ನಾವಾಗಿರ್ಬೋದು, ಇವ್ರಿಗೆ ಉತ್ತಮ ರೀತಿಯ ಅವಕಾಶ ಕೊಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಇವರು ಕಾಲೇಜಿಗೆ ಮುಂದೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಬಂದ್ರೂ ಈ ಪ್ರತಿಭೆಗಳನ್ನು ರಾಜ್ಯ ಮಟ್ಟಕ್ಕೆ ಬೆಳೆಸ್ಕೊಂಡು ಸೆಲೆಕ್ಟ್ ಮಾಡಿಸ್ಕೊಂಡು ಹೋಗುವಂಥ ಕೋಚಿಂಗ್ ನಮ್ಮಲ್ಲಿ ಕೊಡ್ತೀವಿ. ಈ ರೀತಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ನಮ್ಮಲ್ಲಿ ಅವಕಾಶ ಇದೆ. ಎಲ್ಲ ತಮ್ಮಲ್ಲಿರ್ತಕ್ಕಂಥ ಕೌಶಲ್ಯವನ್ನು ಹೊರಪಡಿಸೋದಕ್ಕೆ ಈ ಎಲ್ಲ ವಿದ್ಯಾರ್ಥಿಗಳು ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಕೆಂಬೋಡಿ ಸ್ಕೂಲಲ್ಲಿ, ಯಾಕಂದರೆ ಅದೊಂದು ತುಂಬ ಅನೇಕ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ, ಅದೇ ರೀತಿ ಅಲ್ಲಿ ಓದಿರ್ತಕ್ಕಂಥ ಪ್ರತಿಯೊಬ್ಬರು ವಿದೇಶಗಳಲ್ಲಾಗಿರ್ಬೋದು, ದೇಶದಲ್ಲಾಗಿರೋದು, ಅದೇ ರೀತಿ ತುಂಬ ಪ್ರತಿಭೆಗಳನ್ನು ಹೊರ ಹಾಕಿರ್ತಕ್ಕಂಥ ಒಂದು ಸಂಸ್ಥೆ ಅದು. ಅದೇ ರೀತಿಯಾಗಿ ಕೊರಿನ್ ಆಗಿರ್ಬೋದು, ಮತ್ತು ನಮ್ಮ ಸಬರಮತಿ ಸ್ಕೂಲ್ ಅಷ್ಟೇ, ಸಬರಮತಿ ಪ್ರೌಢಶಾಲೆಯೂ ಅಷ್ಟೇ ಉತ್ತಮ ರೀತಿಯ ಅಂದರೆ ಕ್ರೀಡಾ ಕೌಶಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿದ್ದಾರೆ. ಎಲ್ಲ ಸಪೋರ್ಟರ್ಸ್ಗೂ ಮತ್ತು ತಂಡದ ಸದಸ್ಯರಿಗೆ, ಆಟಗಾರರಿಗೂ ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಅದೇ ರೀತಿಯಾಗಿ ನ್ಯೂಸ್ ಚಾನಲ್ಲು MG ನ್ಯೂಸ್ ಚಾನಲ್ ಆಗಿರ್ಬೋದು ಮತ್ತು A1 ನ್ಯೂಸ್ ಚಾನಲ್ವರೆಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಕೋಚ್ ಆಗಿರ್ಬೋದು, ನಮ್ಮ ಕೋಚ್ ಜೊತೆಗೆ ಅದೇ ರೀತಿಯಾಗಿ ರೆಫ್ರಿ ಆಗಿರ್ತಕ್ಕಂಥ ವಿನೋದ್ ಸರ್, ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಪಾಲ್ಗೊಳ್ಳೋದಕ್ಕೆ. ಅದೇ ರೀತಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ನಾನು ಪರ್ಸ್ನಲ್ ಆಗಿ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ.